ನಿಮ್ಮ ಬಿಡುವಿನ ಸಮಯದಲ್ಲಿ ಕೃತಿಕಾ ಕುಟೀರ ಯೂಟ್ಯೂಬ್ ಚಾನಲ್ ನೋಡ್ತಾ ಇರುವಂತಹ ಎಲ್ಲರಿಗೂ ಕೃತಿಕಾ ಕಡೆಯಿಂದ ನಮಸ್ಕಾರ. ಮೊದಲಿಗೆ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸಂಕ್ರಾಂತಿ ಹಬ್ಬ ಅಂದ ತಕ್ಷಣ ಥಟ್ಟಂತ ನೆನಪಾಗೋದು ಎಳ್ಳು ಬೆಲ್ಲನ ಕೊಟ್ಟು ಒಳ್ಳೆ ಮಾತಾಡಿ ನಮ್ಮ ಹತ್ತಿರದವರಿಗೆ ನಮ್ಮ ಫ್ರೆಂಡ್ಸ್ಗಳಿಗೆ ಹೋಗ್ಬಿಟ್ಟು ಎಳ್ಳು ಬೆಲ್ಲ ಕೊಟ್ಟು ನಮ್ಮ ಹಳೆಯ ದಿನಗಳನ್ನು ನೆನೆಸ್ಕೊಂತ ಮೋಜು ಮಸ್ತಿಯಿಂದ ಖುಷಿಯಿಂದ ಸಂಭ್ರಮಿಸುವಂಥ ಹಬ್ಬ. ಇನ್ನೊಂದು ಕಡೆ ನಮ್ಮ ರೈತರ ಹಬ್ಬ ಅಂತ ಹೇಳಬಹುದು. ನಮ್ಮ ಮೈಸೂರಿನ ಕಡೆ ಸ್ಪೆಷಲಾಗಿ ಹಳ್ಳಿ ಸುತ್ತಮುತ್ತಲಿನಲ್ಲಿ ಕಿಚ್ಚಾಯಿಸೋದು ಅಂತ ಮಾಡ್ತಾರೆ. ದನಗಳಿಗೆ ಅಲಂಕಾರಗಳನ್ನು ಮಾಡಿ ಈ ಥರ ಕೆಲವೊಂದು ವಿಚಾರಗಳು ಗೊತ್ತು. ಆದರೆ ಸಂಕ್ರಾಂತಿ ಹಬ್ಬವನ್ನು ಇನ್ನೂ ವಿಶೇಷವಾಗಿ ವಿಶಿಷ್ಟ ರೀತಿಯಲ್ಲಿ ಪ್ರತಿಯೊಂದು ಪ್ರಾಂತ್ಯಕ್ಕೆ ಅನುಗುಣವಾಗಿ ಆಚರಣೆ ಮಾಡ್ತಾರಂತೆ. ಹಾಗಿದ್ರೆ ಹೇಗೆಲ್ಲ ಆಚರಣೆ ಮಾಡ್ತಾರೆ ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ನಾನು ಆ ವಿಚಾರವನ್ನು ಶೇರ್ ಮಾಡ್ಕೋತಾ ಇದ್ದೀನಿ. ಹೋಪ್ ಫಸ್ಟ್ ಟೈಮ್ ಕೃತಿಕಾ ಕುಟೀರ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇರುವಂಥ ಎಲ್ಲರೂ ದಯವಿಟ್ಟು ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಬನ್ನಿ ಯಾವ ಪ್ರಾಂತ್ಯದಲ್ಲಿ ಸಂಕ್ರಾಂತಿ ಹಬ್ಬನ ಹೇಗೆ ಆಚರಣೆ ಮಾಡ್ತಾರೆ ನೋಡಿ. ವಿಜಯಲಕ್ಷ್ಮಿ ಅಂತ, ನಾನು ಮೈಸೂರಿನಲ್ಲಿ ವಾಸ ಇರೋದು. ಇಲ್ಲಿ ಕರ್ನಾಟಕದ ಕಡೆ ಹೇಗೆ ಸಂಕ್ರಾಂತಿ ಹಬ್ಬ ಆಚರಿಸ್ತಾರೆ ಅನ್ನೋ ಬಗ್ಗೆ ಹೇಳ್ತೀನಿ. ಈ ಸಂಕ್ರಾಂತಿ ಹಬ್ಬ ಯಾವಾಗಲೂ ಒಂಥರ ಚಳಿಗಾಲದಲ್ಲಿ ಬರುತ್ತೆ. ಇದರಿಂದ ಚರ್ಮ ಒರಟಾಗಿ ಎಲ್ಲ ಕಾಲು ಕೈ ಎಲ್ಲ ಒಡೆಯೋದು ಬಿರುಕು ಬಿಡೋದು ಆಗುತ್ತೆ. ಇದು ಈ ಸಂಕ್ರಾಂತಿ ಹಬ್ಬದಲ್ಲಿ ಎಳ್ಳು ಬೆಲ್ಲ ಕೊಬ್ಬರಿ ಕಡಲೆ ಎಲ್ಲ ಬೆರೆಸಿ ಇದನ್ನ ಮನೆ ಮನೆಗೂ ಹಂಚ್ತಾರೆ. ಇದನ್ನು ತಿನ್ನೋದ್ರಿಂದ ಇವೆಲ್ಲ ತೈಲಯುಕ್ತ ಪದಾರ್ಥಗಳು, ಇದನ್ನು ತಿನ್ನೋದ್ರಿಂದ ಚರ್ಮ ಮೃದುವಾಗುತ್ತೆ ಅನ್ನೋದೊಂದು ಪ್ರತೀತಿ ಇದೆ. ಆಮೇಲೆ ಎಳ್ಳು ಬೆಲ್ಲ ಕೊಟ್ಟು ಒಳ್ಳೆ ಮಾತಾಡೋ ಅನ್ನೋದೊಂದು ಗಾದೆ ಇದೆ. ಇದನ್ನು ಮನೆ ಮನೆಗೂ ಹಂಚಿ ಇವರು ಎಳ್ಳು ಕೊಡೋದ್ರಿಂದ ನಮ್ಮ ಪಾಪ ಕರ್ಮಗಳು ಕಳೆಯುತ್ತೆ ಅನ್ನೋದೊಂದು ಭಾವನೆಯೂ ಇದೆ. ಅದರಿಂದ ದೇವನ ನೈವೇದ್ಯಕ್ಕೆ ಎಳ್ಳು ಬೆಲ್ಲ ಕೊಬ್ಬರಿ ಎಲ್ಲ ಇಟ್ಟು ಎಳ್ಳನ್ನು ಹಂಚಬೇಕು. 4 ಜನ ತಿನ್ನೋ ಹಾಕ್ಕೊಡ್ಬೇಕು. ಹಾಗೆ ಎಳ್ಳನ್ನು ಮನೆ ಮನೆಗೂ ಹಂಚ್ತಾರೆ. ಆಮೇಲೆ ಹುಗ್ಗಿ ಮಾಡಿಬಿಟ್ಟು, ಹುಗ್ಗಿ ಜೊತೆಗೆ ಈ ಕಾಲದಲ್ಲಿ ಅವರೆಕಾಳು ತುಂಬ ಬರುತ್ತೆ. ಹುಗ್ಗಿಗೆ ಅವರೆಕಾಳು ಹಾಕ್ಬಿಟ್ಟು ಹುಗ್ಗಿ ಮಾಡ್ತಾರೆ. ಆ ಹುಗ್ಗಿನೂ ಕೂಡ ಹೆಸರುಬೇಳೆ ಅವರೆಕಾಳು ಎಲ್ಲ ಇರೋದ್ರಿಂದ ಚರ್ಮಕ್ಕೆ ತುಂಬ ಒಳ್ಳೆಯದು. ವೈಜ್ಞಾನಿಕವಾಗಿ ಕೂಡ ಇದು ಹಬ್ಬ ಶ್ರೇಷ್ಠವಾದ್ದು. ಮತ್ತು ಜನಗಳ ಭಾವನೆಗೂ ನಮ್ಮ ಕರ್ಮಗಳಿತ್ತು ಅಂತ ಅದಕ್ಕೂ ಶ್ರೇಷ್ಠವಾಗಿದ್ದು. ಮನೆ ಮನೆಗೂ ಎಳ್ಳಂಚಿ ಒಳ್ಳೆ ಮಾತಾಡೋವಂಥ ಸ್ನೇಹನೂ ವೃದ್ಧಿ ಆಗುತ್ತೆ. ಇದರಿಂದ ಎಲ್ಲರಿಗೂ ಒಂಥರ ಸಂತೋಷ ಆಗುತ್ತೆ. ಸಂಭ್ರಮದಿಂದ ಮಕ್ಕಳು ಹುಚ್ಚು ಟೇಪು ಎಲ್ಲ ಹಾಕ್ಕೊಂಡು ಚಂಬುಗಳಲ್ಲಿ ಎಳ್ಳು ಹಿಡ್ಕೊಂಡು ಪ್ರತಿ ಮನೆ ಮನೆಗೂ ಹೋಗಿ ಹಂಚೋದು ನೋಡೋಕ್ಕೆ ತುಂಬ ಸಂತೋಷದಾಯಕವಾಗಿರುತ್ತೆ. ಹೀಗೆ ಕರ್ನಾಟಕದಲ್ಲಿ ಹಬ್ಬನ ಆಚರಿಸ್ತಾರೆ. ನಮಸ್ತೆ, ನಿಮ್ಮ ಹೆಸರು? ಶಾಂತ ಪುಟ್ಟರಾಜು ಅಂತೇಳಿ. ಹೇಳಿ ಮೇಡಮ್, ನೀವು ಯಾವ ಕಡೆ ಸಂಕ್ರಾಂತಿ ಹಬ್ಬ ವಿಶೇಷತೆ ಬಗ್ಗೆ ಹೇಳ್ತಾ ಇದ್ದೀರಾ? ನಾನು ಮಂಡ್ಯ ಡಿಸ್ಟ್ರಿಕ್ಟ್ ಮಳವಳ್ಳಿ ತಾಲೂಕು. ಮಂಡ್ಯ ಅಂದ್ರೆ ಇಂಡಿಯಾ. ಹೇಳಿ. ಹೌದು. ಅಲ್ಲಿ ಎಷ್ಟು ಚೆನ್ನಾಗಿ ರೈತರು ಆಚರಿಸ್ತಾರೆ ಅಂದರೆ, ಬೆಳಗ್ಗೆ ಎದ್ದು ಸ್ನಾನ ಮಾಡಿ ದನಗಳಿಗೆಲ್ಲ ಶೃಂಗಾರ ಮಾಡಿ ಹೊಲಗಳಿಗೆ ಹೋಗಿ ಸುಗ್ಗಿ ಎಲ್ಲ ಕೊಯ್ಲು ಬಂದಿರ್ತದೆ, ರಾಶಿ ಕಟ್ಕೊಂಡು ಹಾಕಿ ಅದಕ್ಕೆಲ್ಲ ಪೂಜೆ ಮಾಡಿ ಅಲ್ಲೇ ಒಲೆ ಹಾಕಿ ಅಲ್ಲೇನೆ ಪೊಂಗಲ್ ಅಲ್ಲೇ ಮಾಡಿ ಅದನ್ನೆಲ್ಲ ನೈವೇದ್ಯಕ್ಕಿಟ್ಟು ಎಲ್ಲ ಪೂಜೆ ಮಾಡಿ ಮನೆಗೆ ಬಂದು ಸಂಜೆ ದನಗಳಿಗೆಲ್ಲ ಶೃಂಗಾರ ಮಾಡಿ ಕಿಚ್ಚಾಯಿಸ್ತಾರೆ. ಹೌದು, ಕಿಚ್ಚಾಯಿಸೋದು ನೋಡೋದೇ ಹಬ್ಬ. ಹೌದು. ಎಲ್ಲ ಕಡೆನೂ ಬೆಂಕಿ ಹಚ್ಚಿಬಿಟ್ಟು ದನಗಳು ಶೃಂಗಾರ ಮಾಡಿರೋದೆಲ್ಲ ಒಂದ್ ಕಡೆಯಿಂದ ಹೋಗ್ತಾ ಇರುತ್ತೆ. ಅದು ನೋಡ್ಲಿಕ್ಕೆ ಕಣ್ಸಾಲ್ದು. ಮತ್ತೆ ಎಳ್ಳು ಬೆಲ್ಲ ಎಲ್ಲ ಕೊಟ್ಟು ಎಲ್ರಿಗೂ ಮನೆಗಳಿಗೆ ರೈತರುಗಳಿಗೆ ಖುಷಿ, ಸುಗ್ಗಿ ಬಂದಿದೆ ಅಂತೇಳಿ. ಈಗ ಅದೆಲ್ಲ ಹೋಗ್ತಾ ಇದೆ. ಊರ್ನಲ್ಲಿ ಯಾರು ಇಲ್ಲ, ಮನೆಗೆ ಒಬ್ಬೊಬ್ರು ಇರ್ತೀವ್ರಿ, ಈಗ ಅವರು ಇಲ್ಲ, ಎಲ್ಲ ಬೀಗ ಹಾಕೊಂಡು ಎಲ್ಲ ಪೇಟೆಗೆ ಹೋಗ್ತಾ ಇದ್ದಾರೆ. ಅದನ್ನೆಲ್ಲ ಜನಗಳು ಉಳಿಸ್ಬೇಕು ಅಂತ. ಥ್ಯಾಂಕ್ ಯು. ನಮಸ್ತೆ, ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಎಲ್ರಿಗೂ ಸಂಕ್ರಮಣದ ಶುಭಾಶಯಗಳು. ಎಳ್ಳು ಬೆಲ್ಲ ತಗೊಂಡು ಒಳ್ಳೆ ಮಾತಾಡಿ. ಸಂಕ್ರಾಂತಿ ಒಂದೊಂದು ಕಡೆ ಒಂದೊಂದು ರೀತಿಯಲ್ಲಿ ಆಚರಣೆ ಮಾಡ್ತಾರೆ. ಸೊ ನೀವು ನಾರ್ತ್ ಕರ್ನಾಟಕ ಕಡೆಯಿಂದ ಬಂದಿರೋದು ಅಂತ ನಾನು ಕೇಳಿದ್ದೆ. ಅಂದರೆ ಮೂಲತಃ ಅಲ್ಲಿ ಹೇಗೆ ಆಚರಣೆ ಮಾಡ್ತಾರೆ 1-2 ಸಾಲಲ್ಲಿ ಹೇಳೋದಾದ್ರೆ? ನಮ್ಮೂರಲ್ಲಿ ಹೊಳೆ ಇರುತ್ತೆ, ನದಿಗೆ ಹೋಗ್ತಾರೆ. ಎಲ್ಲ ನದಿಯಲ್ಲಿ ಸ್ನಾನ ಮಾಡಿ ಮನೆಯಲ್ಲೆಲ್ಲ ಅಡಿಗೆ ಮಾಡ್ಕೊಂಡು ತಗೊಂಡೋಗಿರ್ತಾರೆ. ಕೆಲವರೆಲ್ಲ ಅಲ್ಲೇ ಮಾಡೋರು ಮಾಡ್ತಾರೆ. ಪ್ರತಿಯೊಂದು ಗಂಗೆ ಪೂಜೆ ಮಾಡಿಬಿಟ್ಟು ಸ್ನಾನ ಮಾಡಿ ಊಟ ಮಾಡಿಕೊಂಡು ಅಲ್ಲೇ ಹತ್ರದಲ್ಲೇ ಒಂದು ನದಿ ದಡದಲ್ಲಿ ದೇವಸ್ಥಾನ ಇರುತ್ತೆ. ಆ ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಮಾಡಿ ಎಲ್ಲ ಸಂಜೆವರೆಗೂ ಇದ್ದು ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು
ಹೋಗ್ತಾರೆ. ಹೋಗ್ತಾರೆ. ನೀ ಹೇಳಿ. ಎಳ್ಳು ಬೆಲ್ಲ ಹಚ್ಚಿ ರೊಟ್ಟಿ ಮಾಡಿರ್ತಾರೆ, ಎಳ್ಳೆಲ್ಲ ಹಚ್ಚಿ ರೊಟ್ಟಿ ಮಾಡಿ, ಸಜ್ಜೆ ರೊಟ್ಟಿ, ಜೋಳದ ರೊಟ್ಟಿ, ಪಲ್ಯಗಳು ಎಲ್ಲ ನಾವು ಅಷ್ಟೇ ರೀ. ಮುಂಜಾನೆ ನಸುಕ್ನಾಗ ಎದ್ದು ಜಳಕ ಮಾಡಿ ಬಾಗ್ಲಿಗೆ ರಂಗೋಲಿ ಹಾಕಿ ಬಣ್ಣ ತುಂಬಿ ಮನ್ಯಾಗ ಸಜ್ಜಿ ರೊಟ್ಟಿ ಮಾಡ್ತೀವಿ, ಕಟಕ್ ರೊಟ್ಟಿ ಮಾಡ್ತೀವಿ, ಮಡಕಿ ಕಾಳು ಪಲ್ಯ, ಎಣ್ಗಾಯಿ ಪಲ್ಯ, ಖಾರ ಪೊಂಗಲ್ಲು, ಸ್ವೀಟ್ ಪೊಂಗಲು, ಶೇಂಗಾ ಹೋಳಿಗೆ, ಎಳ್ಳು ಹೋಳಿಗೆ, ಮಾದ್ಲಿ ಎಲ್ಲ ಮಾಡ್ಕೊಂಡು ಬುತ್ತಿ ಕಟ್ಕೊಂಡು ಹೋಗ್ತೀವ್ರಿ. ಹೊಳೆ ಇದ್ ಕಡೆ ನದಿಯ ತೀರದಲ್ಲಿ ಹೋಗಿ ಅವಾಗ ಒಂದಿಟ್ಟು ಪೊಂಗಲ್ ನೈವೇದ್ಯ ಮಾಡಿ ಅಲ್ಲಿ ಎಲ್ಲ ಊಟ ಮಾಡ್ಕೊಂಡು ಬರ್ತೀವಿ. ಹುಡುಗರು ಮಕ್ಕಳು ಎಲ್ಲ ಸಂಜೆ ಮಠ ಇರ್ತೀವ್ರಿ. ಆಟ ಆಡ್ಕೊಂಡು ನದಿಯಾಗ ನೀರಲ್ಲಿ ಆಟ ಆಡ್ಕೊಂಡು ಎಲ್ಲ ಅಡಿಗೆ ಮಾಡ್ಕೊಂಡು ಬರ್ತೀವಿ. ಓಕೆ, ಏನೇ ಹೇಳಿದ್ರು ನಾರ್ತ್ ಕರ್ನಾಟಕದವ್ರ ಭಾಷೆನೇ ಸೂಪರು. ನಾರ್ತ್ ಕರ್ನಾಟಕ ಭಾಷೆಗೆ ನಮಸ್ತೆ. ನಿಮ್ಮ ಹೆಸರು? ಶಶಿ ಜಯಂತ್ ಅಂತ, ಭದ್ರಾವತಿ ತಾಯಿ ಮನೆ. ಓಕೆ. ಕೊಳ್ಳೇಗಾಲಕ್ಕೆ ನನ್ನನ್ನು ಕೊಟ್ಟಿದ್ದು. ಈಗ ಇಲ್ಲಿಗೆ ಬಂದು 25 ವರ್ಷ ಆಯ್ತು, ಮೈಸೂರಿಗೆ ಬಂದು. ಮೇಡಮ್, ಒಂದೊಂದು ಕಡೆ ಒಂದೊಂದು ಸಂಕ್ರಾಂತಿ ಹಬ್ಬದ ರೀತಿ ರಿವಾಜು ನಡ್ಕೊಂಡ್ ಬರ್ತಾ ಇದೆ ಅಂತ ಮಾತಾಡುವಾಗ ನೀವಲ್ಲಿ ಏನೋ ಒಂದು ಹೊಸ ವಿಷಯ ಹೇಳಿದ್ರಿ. ಸೊ ಹೇಳಿ, ನೀವು ಕಂಡಂತ ಸಂಕ್ರಾಂತಿ ಅಥವಾ ನೀವು ಆಚರಣೆ ಮಾಡ್ಕೊಂಡ್ ಬಂದಿರುವಂತ ಸಂಕ್ರಾಂತಿ ಬಗ್ಗೆ. ಏನಿಲ್ಲ, ಈಗ ಮದುವೆ ಆಗೋ ಹೊಸದಲ್ಲಿ ಮದುವೆ ಆಗಿರೋರಿಗೆ 5 ವರ್ಷ ಬಾಗ್ನ ಅಂತ ಮಾಡಿಸ್ತೀವಿ. ಒಂದೊಂದು ವರ್ಷ ಏನಾದ್ರು ಅವ್ರಿಗೆ ಇಷ್ಟ, ಎಳ್ಳು, ಇದು ಕಬ್ಬು, ಸಕ್ಕರೆ, ಬೆಲ್ಲದ ಹೆಚ್ಚು, ಸಕ್ಕರೆ ಹೆಚ್ಚು, ಆಮೇಲೆ ಇನ್ನೇನಪ್ಪ ಅದು ಇದು ಬೆಲ್ಲದ ಇದು ಬರುತ್ತಲ್ಲಪ್ಪ ಸಣ್ಣದು ಅಚ್ಚಿ ಹಣ್ಣು, ಎಲ್ಚಿ ಹಣ್ಣು ಎಲ್ಲ ಕೊಟ್ಬಿಟ್ಟು ಬಾಗಿಲ ಜೊತೆಲಿ ಮಡಿಕೆನಲ್ಲಿ ಮೊದಲು ಮಾಡಿಸ್ತಾ ಇದ್ರು. ಆಮೇಲೆ ಪ್ಲಾಸ್ಟಿಕ್ಕಿಗೆ ಬಂತೀಗ 5 ವರ್ಷ ಮಾಡಿಸ್ತೀವಿ. ಅದೇನು ಅಂದರೆ ಮೊದಲನೇ ವರ್ಷ 5 ಹಣ್ಣು ಕೊಡ್ಬೇಕು, ನಮ್ಗೆ ಏನು ಇಷ್ಟ ಅದು ಗೋಡಂಬಿನೋ, ದ್ರಾಕ್ಷಿನೋ, ಸೇಬು ಯಾವ್ದಾದ್ರು ಸರಿ. ಹಂಗೆ 5 ವರ್ಷಕ್ಕೂ 5ರಿಂದ 10, 10ರಿಂದ 15, 15ರಿಂದ 20, 25 ಅಂತ ಮಾಡಿ ಕಡೆಯಲ್ಲಿ ಅದನ್ನು ಇದು ಮಾಡ್ಕೊಡೋದು. ಲಾಸ್ಟಲ್ಲಿ ತಾಯಿಗೆ ಕೊಡ್ತಾರೆ. ಸಾಮಾನ್ಯ ಇದು ಬೆಳ್ಳಿದ್ರಲ್ಲಿ ಏನಾರು ಹಾಕ್ಬಿಟ್ಟು ತಾಯಿಗೆ ಒಂದು ಬಾಗ್ನ ಅಂತ ಕೊಟ್ಬಿಟ್ಟು ಕಡೆಯಲ್ಲಿ ಮುಗಿಸ್ತಾರೆ. ಓಕೆ, ಅದೊಂದು ವಿಶೇಷ ನಮ್ದು. ಫಾರಿನಲ್ಲಿರೋರು ಅವರು ಇರಲ್ಲ, ಒಂದೇ ಸರಿಗೆ 5 ವರ್ಷದ ಸೇರಿಸಿ ಕೊಟ್ಬಿಟ್ಟು ಒಟ್ಟಲ್ಲಿ ಬಿಡೋದಿಲ್ಲ. ಒಟ್ಟು ಸಂಕ್ರಾಂತಿ ಅಂದ್ರೆ ಬಾಗ್ನ ಕೊಡೋದು. ಕೊಡಬೇಕು. ಆಮೇಲೆ ಎಲ್ಲಾರ ಮನೆಗೂ ಎಳ್ಳು ಹಂಚುತ್ತೀವಿ. ಈಗ ನಮ್ಮ ಮಕ್ಕಳುಗಳಿಗೆಲ್ಲ ಅರ್ಧ ಕೆಜಿ 1 ಕೆಜಿ ಎಲ್ಲ ಎಳ್ಳು, ಸಕ್ಕರೆ ಹೆಚ್ಚು ಎಲ್ಲ ನಾವು ಮಾಡಿಬಿಟ್ಟು ಅವ್ರಿಗೆ ಕೊಡ್ತೀವಿ. ಅವ್ರು ಹಂಚ್ತಾರೆ. ಕೆಲವರಿಗೆ ಇದು ಪದ್ಧತಿ ಇರೋದಿಲ್ಲ. ನಮ್ಮ ದೊಡ್ಡ ಮಗಳ ಮನೆಯಲ್ಲಿ ಮಾಡೋದು ಪದ್ಧತಿ ಇಲ್ಲ, ಮಾಡಿಕೊಟ್ರೆ ಅವ್ರು ಹಂಚ್ತಾರೆ ಎಲ್ಲರಿಗೂ. ಓಕೆ, ನಾನು ಮಾಡಿ ಕೊಡ್ತೀನಿ ಅವ್ರಿಗೆ. ಓಕೆ. ಸೊ ಈ ವಿಶೇಷ ಪದ್ಧತಿ ನಿಜವಾಗ್ಲೂ ನಂಗೂ ಗೊತ್ತಿರಲಿಲ್ಲ. ತಿಳಿಸ್ಕೊಟ್ಟಿದ್ದಕ್ಕೆ ಧನ್ಯವಾದ. ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು? ಅಭಿರಾಮಿ ರವಿಶಂಕರ್. ಓಕೆ ಮೇಡಮ್, ಸಂಕ್ರಾಂತಿ ಹಬ್ಬ ಒಂದೊಂದು ಕಡೆ ಅದರದೇ ಆದ ವೈಶಿಷ್ಟ್ಯತೆ ಇದೆ. ನೀವು ಯಾವ ಕಡೆ ಹೋಗಿ ಆ ಒಂದು ವೈಶಿಷ್ಟ್ಯತೆ ವಿಭಿನ್ನವಾಗಿರೋದನ್ನ ನೋಡಿದ್ದೀರಾ ಅಥವಾ ಆಚರಣೆ ಮಾಡ್ತಾ ಬಂದಿದ್ದೀರಾ? ಆಕ್ಚುಲ್ ಆಗಿ ನಾನು ಬೇಸಿಕಲ್ ಆಗಿ ಬಂದಿರೋದು ತಮಿಳುನಾಡಿಂದ, ಮದುವೆ ಆಗಿ ಮೈಸೂರಿಗೆ ಬಂದಿರೋದು. ನಮ್ಮ ಮನೆಯವರಿಗೆ ಮೈಸೂರಲ್ಲಿ ಕೆಲಸ ಇರೋದ್ರಿಂದ ನಾನು ಮೈಸೂರಿಗೆ ಬಂದು ಒಂದು 28 ವರ್ಷ ಆಯ್ತು. ಬಟ್ ನಮ್ಮೂರಲ್ಲಿ ಪೊಂಗಲ್ ಅಂತ ಸೆಲೆಬ್ರೇಟ್ ಮಾಡ್ತೀವಿ. ಹೌದು. ಪೊಂಗಲ್ ಬಂದ 4 ದಿವಸ ಸೆಲೆಬ್ರೇಟ್ ಮಾಡಿ. ಹಿಂದಿನ ದಿವಸ ಬೋಗಿ ಪೊಂಗಲ್, ಮಾಟು ಪೊಂಗಲ್, ನೆಕ್ಸ್ಟ್ ಕಾಣುಂ ಪೊಂಗಲ್ ಅಂತ 4 ದಿವಸ ಮಾಡ್ತೀವಿ. 4 ದಿನ ಆಚರಣೆ ಇರುತ್ತೆ. ಬೋಗಿ ಅಂದ್ರೆ ಹಳೆಯದೆಲ್ಲ ತೆಗೆದು ಕ್ಲೀನ್ ಮಾಡೋ ಹಬ್ಬ ಅದು. ಆಕ್ಚುಲ್ ಆಗಿ ಅದಕ್ಕೆ ಒಂದು ಗಾದೆ ಇದೆ ನಮ್ಮ ತಮಿಳಲ್ಲಿ, ಪಳೆಯನ ಕಳಿದಲಂ ಪುದಿಯನ ಪುಗುದಲಂ ಅಂತ. ಅಂದ್ರೆ ಹಳೆಯದೆಲ್ಲ ತೆಗೆದು ಬಿಡ್ಬೇಕು, ಎಲ್ಲ ಹೊಸದಾಗಿ ಎಲ್ಲ ಇಟ್ಕೋಬೇಕು. ಮೈಂಡ್ ಅಲ್ಲಿ ಇರೋ ಹಳೆಯದೆಲ್ಲ ತೆಗೆದು ಬಿಟ್ಟು ಎಲ್ಲ ಫ್ರೆಶ್ ಆಗಿ ಇರ್ಬೇಕು ಅನ್ನೋದಕ್ಕೋಸ್ಕರ ಅದು ಫಸ್ಟ್. ಅದೇ ಮೇನ್ ಇದು. ನೆಕ್ಸ್ಟ್ ಪೊಂಗಲ್. ಪೊಂಗಲ್ ಅಂದ್ರೆ ಇದು ಥ್ಯಾಂಕ್ಸ್ ಗಿವಿಂಗ್. ಮೇನ್ ಆಗಿ ಈ ಪೊಂಗಲ್ ಬಂದು ಸೂರ್ಯ ಪೊಂಗಲ್ ಅಂತ ಹೇಳ್ತೀವಿ. ಸೂರ್ಯಗೆ ಧನ್ಯವಾದ ಹೇಳಿ ಇದು ಹಾರ್ವೆಸ್ಟ್ ಫೆಸ್ಟಿವಲ್ಗೆ ಇದು ಮೇನ್. ನಾವು ಪೊಂಗಲ್ ಸಿಹಿ ಪೊಂಗಲ್ ಮಾಡಿ ಸೂರ್ಯನಿಗೆ ಪೂಜೆ ಮಾಡೋದು. ಪೊಂಗಲ್ ಮಾಡಿ ಕಬ್ಬು ಪೊಂಗಲ್ ಪಾಟಲ್ಲಿ ಮಾಡೋದಕ್ಕೆ ಅದಕ್ಕೆ ಅರ್ಶಿನದ ಗೊನೆ ಸುತ್ತೀವಿ. ಅರ್ಶಿನದ ಗೊನೆ ಈ ಟೈಮಲ್ಲಿ ಅರಿಶಿನ, ಶುಂಠಿ ಹಾರ್ವೆಸ್ಟ್ ಆಗುತ್ತೆ. ಸೊ ಅದನ್ನ ಸುತ್ತಿ ಸೂರ್ಯನಿಗೆ ನಾವು ನೈವೇದ್ಯ ಮಾಡ್ತೀವಿ, ಪೂಜೆ ಮಾಡ್ತೀವಿ. ಇದು ಪೊಂಗಲ್. ನೆಕ್ಸ್ಟ್ ಮಾಟು ಪೊಂಗಲ್ ಅಂತ ಹೇಳ್ತೀವಿ. ಮಾಟು ಪೊಂಗಲ್ ಅಂತ ಹೇಳಿದ್ರೆ ಗದ್ದೆಯಲ್ಲಿ ದನಗಳಿಗೆ ಕೊಂಬುಗಳಿಗೆಲ್ಲ ಅಲಂಕಾರ ಮಾಡಿ ಅದಕ್ಕೆ ಪೂಜೆ ಮಾಡಿದೆ. ಯಾಕೆಂದ್ರೆ ರೈತರಿಗೆ ಮುಖ್ಯನೇ ದನಗಳಲ್ವಾ, ಅದಕ್ಕೆ ಥ್ಯಾಂಕ್ಸ್ ಗಿವಿಂಗ್ ಮಾಡೋದು. ಇದು ನೆಲದಲ್ಲಿ ಹೋಗಿ ಅದೇ ಯಾರ್ಯಾರ ಗದ್ದೆ ಇದೋ ಗದ್ದೆಯಲ್ಲಿ ಮಾಡ್ತಾರೆ. ಇಲ್ಲದವರು ಹಸುನ ಕರೆದು ಪೂಜೆ ಮಾಡ್ತಾರೆ. ನೆಕ್ಸ್ಟ್ ಕಾಣುಂ ಪೊಂಗಲ್ ಅಂತ ಹೇಳಿದ್ರೆ ಎಲ್ಲಾರು ಚಿತ್ರಾನ್ನಗಳು ಎಲ್ಲ ಕಲಿಸ್ಕೊಂಡು ಹೋಗಿ ಎಲ್ಲ ಸ್ವಂತ ಎಲ್ಲ ನೆಂಟರೆಲ್ಲ ಇರ್ತಾರಲ್ಲ, ರಿಲೇಟಿವ್ಸ್ ಎಲ್ಲ ಸೇರಿ ಒಂದು ಜಾಗದಲ್ಲಿ ಹೋಗಿ, ನದಿ ಕಡೆ ಇರೋರು ನದಿ ಕಡೆ ಹೋಗ್ತಾರೆ,
ಬೀಚ್ ಇರೋರು ಬೀಚ್ಗೆ ಹೋಗ್ತಾರೆ, ಎಲ್ಲ ಸೇರಿ ಒಂದಿನ ಕಾಲ ಕಳೆದು ಬರೋದು. ಇದೇ ನಮ್ದು ಸ್ಪೆಷಲ್. ಇದು ನಮ್ದು ಹಾರ್ವೆಸ್ಟ್ ಫೆಸ್ಟಿವಲ್, ಉಳವರ್ ತಿರುನಾಳ್ ಅಂತ ಇದೆ, ರೈತರ ಹಬ್ಬ ಇದು. ಸೂಪರ್, ತುಂಬಾ ಚೆನ್ನಾಗಿ ವಿವರಣೆ ಕೊಟ್ರಿ. ನಿಮ್ಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಸ್ವಲ್ಪ ಕನ್ನಡ ಇಂಗ್ಲಿಷ್ ಮಿಕ್ಸ್ ಮಾಡಿ ಮಾತಾಡಿದ್ದೀನಿ, ಕ್ಷಮಿಸ್ಬೇಕು. ಅಯ್ಯೋ ತೊಂದ್ರೆ. ನಮಸ್ತೆ. ನಮಸ್ತೆ, ನಿಮ್ಮ ಹೆಸರು? ಸುಕನ್ಯಾ ಮೂರ್ತಿ. ಹೇಳಿ, ಪ್ರತಿ ಒಂದು ಪ್ರಾಂತ್ಯದಲ್ಲೂ ಅದರದೇ ಆದ ವೈಶಿಷ್ಟ್ಯತೆ ಇರುತ್ತೆ ಹಬ್ಬಗಳಲ್ಲಿ. ಸಂಕ್ರಾಂತಿ ಹಬ್ಬ ಅಂದ ತಕ್ಷಣ ಪೊಂಗಲ್ ಅನ್ನೋದು ಕೂಡ ತಲೆಗೆ ಬರುತ್ತೆ. ಅದು ಹೆಚ್ಚಾಗಿ ತಮಿಳ್ನಾಡಲ್ಲಿ ಮಾಡ್ತಾರೆ. ನಾಡಲ್ಲಿ ಹೆಚ್ಚಾಗಿ ಪೊಂಗಲ್ ಅನ್ನೋ ಒಂದು ಆಚರಣೆ ಮಾಡ್ತಾರೆ. ಸೊ ನೀವು ತಮಿಳ್ನಾಡಲ್ಲಿ ಬೇರೆ ಆಚರಣೆ ಬಗ್ಗೆ ಹೇಳ್ತೀನಿ ಅಂತ. ಹೌದು, ನಾನು 5 ವರ್ಷ ಮೆಡ್ರಾಸ್ ಅಂತ ಇತ್ತು ನಾನಿದ್ದಾಗ, ಈಗ ಚೆನ್ನೈ ಆಗಿದೆ. ಹೌದು, ಅಲ್ಲಿ ಪೊಂಗಲ್ ಅಂದ್ರೆ ಅಲ್ಲಿ ವಿಶೇಷತೆ, ತಲೆಗೆ ಸ್ನಾನ ಮಾಡಿ ಎಲ್ಲ ಮಾಡ್ಕೊಂಡು ಪೂಜೆ ಮಾಡ್ಕೊಂಡು ಪೊಂಗಲ್ ಮಾಡುವುದೇ ವಿಶೇಷ. ಇರೋದು ಸಕ್ಕರೆ ಹೆಚ್ಚು ಮಾಡೋದು, ಮನೆ ಮನೆಗೆ ಹೋಗಿ ಕೊಡೋದು ಪದ್ಧತಿಯೇ ಇಲ್ಲ. ಆದರೆ ವಿಶೇಷ ಅಂದ್ರೆ ಏನಂದ್ರೆ ಪೊಂಗಲ್ ಹಬ್ಬ ತುಂಬಾ ಗ್ರ್ಯಾಂಡ್ ಆಗಿ ಮಾಡ್ತಾರೆ. ತುಂಬಾ ವಿಶೇಷತೆ ಅಲ್ಲಿ ಹಬ್ಬಗಳಲ್ಲೇ ಪೊಂಗಲ್ ಹಬ್ಬ ತುಂಬಾ ವಿಶೇಷ. ಪಾಲ್ ಪೊಂಗಲ್ ಅಂತ ಹೊಲಗಳಲ್ಲೆಲ್ಲ ಮಾಡ್ತಾರೆ. ಮನೆಗಳಲ್ಲೂ ಅಷ್ಟೇ ಪಾಲ್ ಪೊಂಗಲ್, ಖಾರ ಪೊಂಗಲ್ಗಿಂತ ಸಿಹಿ ಪೊಂಗಲ್ ಜಾಸ್ತಿ ಮಾಡ್ತಾರೆ. ಕಬ್ಬು ಉಪಯೋಗಿಸ್ತಾರೆ, ಉಪ್ಪು ಕೊಡೋದು, ಮನೆ ಮನೆಗೆ ಹೋಗಿ ಹಂಚೋದು ಅಲ್ಲಿಲ್ಲ. ಬಟ್ ಅವ್ರದೇ ಒಂದು ಸಂಭ್ರಮ. ಹೊಲದಲ್ಲಿ ಮಾಡೋರು ಕಲ್ಲುಗಳಲ್ಲಿ ಒಲೆ ಮಾಡಿ ಸೌದೆಗಳು ಇಟ್ಟು ಪೊಂಗಲ್ ಮಾಡಿ ಈಗಲೂ ಮಾಡ್ತಾರಲ್ಲೇ ಮಡಿಕೆನಲ್ಲಿ, ಹೊಸ ಮಡಿಕೆನಲ್ಲಿ ಪೊಂಗಲ್ ಮಾಡ್ತಾರೆ. ಆಗಿತ್ತು, ಬಟ್ ಎಳ್ಳು ಇಸ್ಕೊಳ್ಳೋದೇ ಇಲ್ಲ ಅವರು. ನಾನು ಕನ್ನಡದವಳಾಗಿ ಕರ್ನಾಟಕದವಳಾಗಿ ಹೋಗಿದ್ದಕ್ಕೆ ಅವರು ಬೇಡ ಅಂತ ಹೇಳಿದ್ರು. ಹಾಗೆ ಥ್ಯಾಂಕ್ ಯು. ನಿಮ್ಮ ಹೆಸರು? ಉಷಾ ಅಂತ. ಕೇಳ್ಪಟ್ಟೆ ಹೈದರಾಬಾದಲ್ಲೂ ಬೇರೆ ಥರ ಇರುತ್ತೆ ಅಂತ. ಸೊ ಅದ್ರ ಬಗ್ಗೆ ನೀವು ಹೇಳೋದಾದ್ರೆ? ನಾನು ಮೂಲತಃ ಕರ್ನಾಟಕದವಳು. ನಮ್ಮ ಹಿಂದಿನವರೆಲ್ಲ ಆಂಧ್ರದಲ್ಲಿ ನೆಲೆಸಿದ್ರು. ಓಕೆ. ನಾನು ಹಬ್ಬ ಆಚರಣೆ ಎಲ್ಲ ಕರ್ನಾಟಕದೇ ಮಾಡಿದ್ರು ಆಂಧ್ರದ್ದು ಒಂದೊಂದ್ಸಲ ಮಾಡಂಗಾಗುತ್ತೆ. ಓಕೆ. ಸೊ ಹೇಗಿರುತ್ತೆ ಅಲ್ಲಿ ಆಚರಣೆ? ಅಲ್ಲಿ ಮುಖ್ಯವಾಗಿ ಏನಂದ್ರೆ ನಾವು ಒಂದೇ ದಿನ ಮಾಡೋದಿಲ್ಲ ಈ ಹಬ್ಬನ, 3-4 ದಿವಸ ಮಾಡ್ತೀವಿ. ಓಕೆ. ಭೋಗಿ ಪಂಡಗ, ಯೋಗಿ ಪಂಡಗಾನೆ ಅಂತ. ಪಂಡಗ ಅಂದ್ರೆ ಹಬ್ಬ. ಮೊದಲನೇ ದಿವಸ ನಾವು ಬೆಲ್ಲ ಎಳ್ಳು ಒಂದು ಉಂಡೆ ಮಾಡಿ ದೇವರಿಗೆ ನೈವೇದ್ಯ ಇಡೋದು. ಓಕೆ. ಎರಡನೇ ದಿನ ಹಸು ಪೂಜೆ. ನಮ್ದ್ರಲ್ಲಿ ಮುಖ್ಯವಾಗಿ ರಂಗೋಲೆ ಹಾಕೋದು. ದೊಡ್ಡ ದೊಡ್ಡ ರಂಗೋಲೆ ಹಾಕಿ ಆಮೇಲೆ ಅದನ್ನ ಮಾಡಿ 5 ಜನ ಮುತ್ತೈದೆಯರಿಗಂತೂ ಬಾಗಿನ ಕೊಡ್ತೀವಿ. ಓಕೆ. ಬಾಗಿನ ಕೊಡೋದು. ಆಮೇಲೆ 3ನೇ ದಿನ ಎಳ್ಳು ಇದು ಮಾಡೋದು. ಆ ಎಳ್ಳನ್ನು ನಾವು ಕರ್ನಾಟಕದಲ್ಲೆಲ್ಲ ಬೇರೆ ಬೇರೆ ಮಾಡಿ ಮಿಶ್ರಣ ಮಾಡ್ತಾರಲ್ಲ, ನಾವು ಬೆಲ್ಲನ ಕುಟ್ಟಿ ಅದನ್ನ ಪಾಕ ಮಾಡಿ ಅದಕ್ಕೆ ಎಳ್ಳೆಲ್ಲ ಹಾಕಿ ಉಂಡೆ ತರ ಮಾಡ್ತೀವಿ. ಅದನ್ನ ಬೀರ್ತೀವಿ. ಓಕೆ. ಸೊ ಇಲ್ಲಿ ನಮ್ಮ ತರ ಮನೆಗೆ ಹೋಗಿ ಅದನ್ನ ಮನೆಗೆ ಹೋಗೋದು ಕೆಲವ್ರು ಮಾತ್ರ. ಓಕೆ. ನಾವು ಮುಖ್ಯವಾಗಿ ಇದನ್ನೇ ಮಾಡ್ತೀವಿ. ದೊಡ್ಡ ಮುತ್ತೈದೆಯರು ಯಾರು ಇರ್ತಾರೆ ಅವರು ಕೊಟ್ಟು ನಮಸ್ಕಾರ ಮಾಡಿ ಆಶೀರ್ವಾದ ಪಡೆಯೋದು. ಓಕೆ, ಸೂಪರ್. ಸೊ ಒಂದೊಂದು ಪ್ರಾಂತ್ಯದಲ್ಲೂ ಅದರದೇ ಆದ ವಿಶೇಷತೆ ಅಂತ ಇದೆ. ಓಕೆ, ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರಿ, ಧನ್ಯವಾದಗಳು. ನಮಸ್ತೆ. ನಿಮ್ಮ ಹೆಸರು? ಕಲ್ಪನಾ ಚಂದ್ರಶೇಖರ್. ನಾನಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ನಾನು ಮೈಸೂರಿನಲ್ಲೇ ಹುಟ್ಟಿ ಬೆಳೆದಿದ್ದು ನಾನು ಎಲ್ಲರ ಮನೆಗೂ ಹೇಳಿ ತಗೊಂಡೋಗಿ ಕೊಡ್ತಾ ಇದ್ದೆ. ಆಗ ನಮ್ಮಮ್ಮ ಹೇಳ್ತಾ ಇದ್ರು, ಅದು ಚೆಂದಾಗಿ ಹೊಸ ರೇಷ್ಮೆ ಲಂಗ ಹಾಕಿ ಹುಚ್ಚು ಹಾಕಿ ನಾವೆಲ್ಲ ಬ್ಯಾಸ್ಕೆಟಲ್ಲಿ ಇಟ್ಕೊಂಡು ಎಲ್ಲರ ಮನೆಗೂ ಒಂದು ಎಳ್ಳಿನ ಪ್ಯಾಕೆಟು, ಒಂದು ಕುಡಿಕೆನಲ್ಲಿ ಇಳ್ಚಿ ಹಣ್ಣು ಅನ್ನೋದಿತ್ತು, ಅದಕ್ಕೆ ಡಿಸೈನ್ ಮಾಡ್ತಿದ್ರು ಅಮ್ಮ. ಅದರೊಳಗೆ ಇಳ್ಚಿ ಹಣ್ಣು ಹಾಕಿ ಮತ್ತೆ ಕಬ್ಬು ಮತ್ತೆ ಬಾಳೆಹಣ್ಣು ಅಥವಾ ಕಿತ್ತಳೆ ಹಣ್ಣು ಇಟ್ಟು ಎಲ್ಲರ ಮನೆಗೂ ಕೊಟ್ಟು ಬರ್ತಾ ಇದ್ವಿ. ಕೊಟ್ಟಾಗ ಎಲ್ಲರೂ ನಮಗೆ ಮುದ್ದು ಮಾಡಿ ಕಳಿಸ್ತಾ ಇದ್ರು. ಆ ಸಂತೋಷ ಈಗಿನ ಕಾಲದಲ್ಲಿ ಇಲ್ಲ. ಈಗಿನ ಮಕ್ಕಳು ಯಾವ ಹೆಣ್ಣು ಮಕ್ಕಳು ಹೋಗಲ್ಲ, ಮನೆಯಲ್ಲೇ ಕೂತ್ಕೊಂಡು ಟಿವಿ ನೋಡ್ತಾರೆ. ಬಹಳ ಬೇಸರ ಆಗುತ್ತೆ. ಈ ಹಬ್ಬಗಳೆಲ್ಲ ನಶಿಸಿ ಹೋಗ್ತಾ ಇದೆಯೇನೋ ಅನಿಸ್ತಾ ಇದೆ. ನಾನು ಸೋಮವಾರಪೇಟೆನಲ್ಲಿ 3 ವರ್ಷ ಇದ್ದೆ. ಅಲ್ಲಿ ಇನ್ನೊಂದರ ಪದ್ಧತಿ. ನಾವು ಎಳ್ಕೊಡಕ್ ಹೋದ್ರೆ ಅವರು ಅವ್ರ ಮನೆಯಲ್ಲಿ ತಟ್ಟೆ ತುಂಬ ಒಂದು ಕ್ಯಾರೆಟು, 2 ಬೀನ್ಸು, ಈ ತರ ಮತ್ತೆ ಗೆಣಸು ಎಲ್ಲ ತರಕಾರಿಗಳನ್ನ ನಮಗೆ ಕೊಡ್ತಾ ಇದ್ರು. ಕೊಟ್ಟು ನೀವು ಸಿಹಿ ಮಾತಾಡಿ ಒಳ್ಳೆಯ ಮಾತಾಡಿ ನಾವೆಲ್ಲರೂ ಚೆನ್ನಾಗಿರೋಣ ಅಂದ್ರೆ. ಆದ್ರೆ ಎಲ್ಲಾ ಪ್ರಾಂತ್ಯದಲ್ಲೂ ಈ ಸಂಕ್ರಾಂತಿ ಹಬ್ಬ ಮಾಡ್ತಾರೆ. ಆದ್ರೆ ವಿವಿಧ ಆಚರಣೆಗಳು. ನಮ್ಮಲ್ಲಿ ಈ ಪದ್ಧತಿ ಇದೆ. ನಮ್ಮ ಹಿರಿಯರು ಹೇಳ್ತಾ ಇದ್ರು, ಇದರಲ್ಲಿ ಎಲ್ಲ ಅಂಶನೂ ಇರುತ್ತೆ. ಎಳ್ಳಿನಲ್ಲಿ, ಕೊಬ್ಬರಿನಲ್ಲಿ, ಬೆಲ್ಲದಲ್ಲಿ ತೈಲಾಂಶ ಇರುತ್ತದೆ. ಈಗೆಲ್ಲ ಮೈಯೆಲ್ಲ ಹೊಡೆಯುತ್ತೆ. ಇದನ್ನ ತಿನ್ನೋದ್ರಿಂದ ನಮ್ಮ ಮೈಗೆ ಎಣ್ಣೆ ಅಂಶ ಹೋಗುತ್ತೆ. ಎಣ್ಣೆ ಅಂಶ ಒಳಗಡೆ ಹೋಗೋದ್ರಿಂದ ನಮ್ಮ ಚರ್ಮ ಚೆನ್ನಾಗಾಗುತ್ತೆ ಅಂತೀವಿ. ನಿಜವಾಗ್ಲೂ ಹಿರಿಯರು ಎಷ್ಟು ಚೆನ್ನಾಗಿ ಕಂಡಿಡ್ದಿದ್ದಾರೆ ನೋಡಿ. ಈಗಿನ ಮಕ್ಕಳಿಗೆ ಇವೆಲ್ಲ ತಿಳಿಯೋದೇ ಇಲ್ಲ, ಏನ್ ಹೇಳೋದು. ಆದ್ರೆ ಎಲ್ಲ ನಾನು ಶಿವಮೊಗ್ಗದಲ್ಲಿ ಹೋಗಿ
ಬಂದಿದ್ದೆ, ಅಲ್ಲೂ ಸಹ ಹೇಳ್ಕೊಡೋ ಪದ್ಧತಿ ಇರಲಿಲ್ಲ. ಈಗ ನಮ್ಮ ಥರ ಯಾರೋ ಬೇರೆ ಪ್ರಾಂತ್ಯದಿಂದ ಹೋಗಿರೋರು ಕೊಡ್ತಿದ್ರು, ಅವ್ರಿಗೆ ಆ ಹೇಳ್ಕೊಡೋ ಪದ್ಧತಿನೇ ಇರಲಿಲ್ಲ. ಮತ್ತು ನಾನು ಬೆಳಗಾಂ ಹೋಗಿದ್ದೆ, ಅಲ್ಲೂ ಸಹ ಹೇಳ್ಕೊಡೋ ಪದ್ಧತಿ ಇಲ್ಲ. ಆದರೆ ಹಬ್ಬ ಆಚರಣೆ ಮಾಡ್ತಿದ್ರು, ರೊಟ್ಟಿ ಗಿಟ್ಟಿ ಮಾಡ್ತಾಯಿದ್ರು, ಆದರೆ ಮನೆಗೆ ಹೋಗಿ ಕೊಡೋ ಪದ್ಧತಿ ಇರಲಿಲ್ಲ ಅವರಲ್ಲಿ. ನಾವು ಕೊಟ್ಟಾಗ ಅವರಿಗೆ ನಾವು ವಾಪಸ್ ಏನು ಕೊಡಬೇಕು ನಿಮ್ಮ ತಟ್ಟೆಗೆ ಅಂತಿದ್ರು, ನಾವು ಏನೂ ಇಲ್ಲ ಹಾಗೆ ಕೊಡಿ ಅಂತ ಇದ್ವಿ. ಇದು ನಿಜವಾಗ್ಲೂ ನಮ್ಮ ಮೈಸೂರು ಪ್ರಾಂತ್ಯದ ವಿಶೇಷತೆ ಅನಿಸುತ್ತೆ ಈ ಹಬ್ಬ. ಸೂಪರ್, ಥ್ಯಾಂಕ್ ಯು ಮೇಡಮ್. ನಮಸ್ತೆ, ನಿಮ್ಮ ಹೆಸರು? ನನ್ನ ಹೆಸರು ಬಂಧನ ಮುರಳಿ ಅಂತ. ಸಂಕ್ರಾಂತಿ ಹಬ್ಬ ಬರ್ತಿದ್ದ ಹಾಗೇನೆ ನಾವೆಲ್ಲ ಎಳ್ಳನ್ನ ಬೀರ್ಲಿಕ್ಕೆ ಅಲಂಕಾರ ಮಾಡಿಕೊಂಡು ಹೀಗೆ ಹೋಗ್ಬೇಕು, ಅವ್ರ ಮನೆಗೆ ಹೋಗ್ಬೇಕು, ಇವ್ರ ಮನೆಗೆ ಅಂತ ಲೆಕ್ಕ ಹಾಕೋತೀವಿ. ಬಟ್ ಇತ್ತೀಚೆಗೆ ಅದು ನಶಿಸಿ ಹೋಗ್ತಾ ಇದೆ ಅನ್ನೋ ಎಲ್ಲೋ ಒಂದು ಅಳುಕು ನಮ್ಮಲ್ಲಿದೆ. ಸೊ ಇದ್ರ ಬಗ್ಗೆ ನೀವು ಏನು ಹೇಳ್ತೀರಾ? ಹೌದು, ನಾವು ಚಿಕ್ಕವರಾಗಿದ್ದಾಗ ನಮ್ಮ ತಾಯಿ ಎಳ್ಳು ಮಾಡಿಕೊಡ್ತಿದ್ರೆ ನಾವು ಪಕ್ಕದ ಮನೆ ಆ ಕಡೆ ನಮ್ಮ ಫ್ರೆಂಡ್ಸು ಅವ್ರು ಇವ್ರ ಮನೆಗೆ ಎಳ್ಳು ಜೋಡಿಸ್ಕೊಂಡು ಹೋಗಿ ಕೊಡ್ತಾ ಇದ್ದಿದ್ದು ಎಷ್ಟು ಖುಷಿ ಇತ್ತು ಅಂದರೆ, ನಾನು ಮಾಡ್ತಿದ್ದಿದ್ದು. ನನ್ನ ಮಕ್ಕಳಿಗೆ ಹೇಳಿದ್ರೆ ನನ್ನ ಮಕ್ಕಳು ಅಮ್ಮ ಯಾರು ಹೋಗ್ತಾರೆ, ನಾನು ಹೋಗಲ್ಲ ಅಂತ ಇದು ಮಾಡೋರು. ಆದರೂ ಈಗ ನಾನು ಬಲವಂತ ಮಾಡಿ ಅವ್ರನ್ನ ಅಕ್ಕಪಕ್ಕ ಮಾಡಿ ಮನೆ ಕಳಿಸ್ತಾನೆ ಇದ್ದೆ, ಬಿಡ್ತಾ ಇರಲಿಲ್ಲ. ಆದರೆ ಇದು ಇವಾಗ ಇಲ್ಲಿ ತುಂಬ ಕಡಿಮೆ ಆಗೋಗಿದೆ. ಆದರೂ ಇಲ್ಲಿ ಬರ್ತಾ ಒಂದು ಕಡೆ ಕಡಿಮೆ ಅನಿಸಿದ್ರೆ ಇನ್ನೊಂದು ಕಡೆ ನಮಗೆ ಇದೆ ಅನಿಸುತ್ತೆ. ಬಿಟ್ಟಿಲ್ಲ. ಗ್ರಾಮೀಣದಲ್ಲಂತೂ ನಿಜವಾಗ್ಲೂ ಗ್ರಾಮೀಣ ಪ್ರದೇಶದಲ್ಲಿ ಅಲ್ಲಿ ಥರನೇ ಬೇರೆ. ಎಳ್ಳು ಎತ್ತುಗಳಿಗೆಲ್ಲ ಹಳದಿ ಬಣ್ಣ ಬೆಳೆಸ್ತಾರೆ, ಕಿಚ್ಚಾಯಿಸ್ತಾರೆ, ಮೆರವಣಿಗೆ ಮಾಡ್ತಾರೆ, ಆರತಿ ಹೂವೆಲ್ಲ ಮಾಡ್ತಾರೆ. ನಿಜವಾಗ್ಲೂ ಅದನ್ನ ನೋಡೋಕ್ಕೆ ಸೊಗಸು. ಆದರೆ ಇತ್ತೀಚೆಗೆ ಜನ ಕೆಲಸ ಎಜುಕೇಟೆಡ್ ಆಗ್ತಾ ಅವ್ರಿಗೆ ತಮ್ಮ ಇದನ್ನೇ ಮುಖ್ಯ ಆಗಿ ಹಳೆ ಸಂಪ್ರದಾಯ ಸಂಭ್ರಮ ಎಲ್ಲ ಕೈ ಬಿಡ್ತಾ ಇದ್ದಾರೆ. ಆದರೂ ನಾವು ಮನೆಯಲ್ಲಿ ಹಿರಿಯರು ಅದನ್ನು ಬಿಡದೆ ಅವ್ರನ್ನ ಚೂರು ಉತ್ತೇಜನ ಕೊಟ್ಟು ಅವ್ರನ್ನ ಮುಂದೆ ತಂದು ಈ ಥರ ಎಲ್ಲ ಹಳೆ ಪದ್ಧತಿನ ಅನುಸರಿಸ್ಕೊಂಡು ಹೋಗಬೇಕು ಅಂತ ನಾವು ಹಿರಿಯರು ಬುದ್ಧವಾದ ಹೇಳಿದ್ರೆ ಅವ್ರು ಸ್ವಲ್ಪ ಕೇಳಬಹುದು ಅನಿಸುತ್ತೆ. ಓಕೆ, ನಿಮ್ಮ ಹೆಸರು? ಉಷಾಸ್ವಾಮಿ. ಓಕೆ, ಹೇಳಿಮ್ಮ. ಸುಗ್ಗಿನದು ನೋಡಬೇಕು ಅಂದರೆ ನೀವು ಹಳ್ಳಿ ಕಡೆ ಹೋಗಬೇಕು. ಹೌದು, ಹಳ್ಳಿ ಜನಕ್ಕೆ ಏನು ಸಂಭ್ರಮ ಪಡ್ತಾರೆ ಅಂದರೆ ಬೆಳೆದ ಬೆಳೆಗಳನ್ನೆಲ್ಲ ತಂದು ಒಟ್ಟುಗೂಡಿ ಮಕ್ಕಳು ಎಲ್ಲರೂ ಸೇರ್ಕೊತಾರೆ. ಹೌದು, ಅದು ಸೇರಿಸಿ ಅಲ್ಲಿ ಹಾಡು ಹೇಳ್ತಾರೆ, ಅಲ್ಲೇ ಭತ್ತ ಕೊಡ್ತಾರೆ, ಹೌದು, ಹುಗ್ಗಿ ಮಾಡ್ತಾರೆ, ದನಗಳಿಗೆಲ್ಲ ಅಲಂಕಾರ ಹೇಗೆ ಮಾಡಿರ್ತಾರೆ. ಸಂಜೆ ಆದ ತಕ್ಷಣ ದನಗಳನ್ನ ಬೆಂಕಿ ಹಾಕಿ ಕಿಚ್ಚಾಯಿಸೋದು ಅಂತ ಮಾಡ್ತಾರೆ ಹಳ್ಳಿ ಕಡೆ. ಅದು ನೋಡೋದಕ್ಕೆ 2 ಕಣ್ಣು ಸಾಲದು. ಒಬ್ರಿಗೊಬ್ರು ಕಾಂಪಿಟೇಷನ್ ಮೇಲೆ ಹೋಗ್ತಾರೆ. ಅಷ್ಟು ಸಂಭ್ರಮವಾಗಿ ಖುಷಿಯಾಗಿ ಮಾಡ್ತಾರೆ. ಹೊಸ ಅಡುಗೆಗಳು ಇನ್ನೇನು ಕೇಳದೆ ಪೊಂಗಲು ಒಳ್ಳೆ ಅದು ಜಾಸ್ತಿ ಮಾಡ್ತಾರೆ. ಎಲ್ಲರೂ ಆಸೆ ಪಡ್ತಾರೆ, ಊರ ಜನ ಎಲ್ಲ ಸೇರ್ಕೊಂಡಿರ್ತಾರೆ. ಆ ಪೊಂಗಲ್ ಹಬ್ಬ ನೋಡಿ 2 ಕಣ್ಣು ಸಾಲದು. ಹಳ್ಳಿಗಳಲ್ಲಿ ಸುಗ್ಗಿ ಕುಣಿತಾರೆ ಅಂದರೆ ಅವ್ರಿಗೂ ಹಗಲು ರಾತ್ರಿ ಅನ್ನೋದೇ ಹಾಗೆ ಇದು ಮಾಡಿಕೊಂಡು ಆ ದಿನವೆಲ್ಲ ತುಂಬ ಸಂಭ್ರಮದಿಂದ ಆಚರಿಸ್ತಾರೆ. ಆ ಸೊಗಡನ್ನೆಲ್ಲ ನೋಡಬೇಕು ಹಳ್ಳಿ ಕಡೆ ಅಂತಂದರೆ ನಾವು ಇದನ್ನೇ ಪರಿಸರಕ್ಕೆ ಅಲ್ಲೇ ಹೋಗ್ಬೇಕು. ನಾವಿಲ್ಲಿ ಮಾಡ್ತೀವಿ, ಸಿಟಿಗಳಲ್ಲೆಲ್ಲ ಮಾಡ್ತೀವಿ, ನಗರದಲ್ಲೆಲ್ಲ ಮಾಡ್ತೀವಿ, ಇಲ್ಲ ಅಂತಲ್ಲ. ನಿಮಗೆ ನೈಜತೆ ಕಾಣಬೇಕು ಅಂದರೆ ಹಳ್ಳಿ ಕಡೆನೇ ಹೋಗ್ತೀವಿ. ಹೌದು, ಸತ್ಯವಾಗ್ಲೂ ಅದನ್ನ ನೋಡಿ ನಾನು ಚಿಕ್ಕ ವಯಸ್ಸಿಂದ ನೋಡಿದ್ದೀನಿ. ಅದನ್ನು ಈಗಲೂ ನಮ್ಮ ತಲೆ ಒಳಗೆ ಅದು ಬರುತ್ತೆ ಹೊರತು ಇದೆಲ್ಲ ಮಾಡ್ತೀವಿ, ಇನ್ನೂ ಖುಷಿ ಪಡ್ತೀವಿ, ಇಲ್ಲ ಅಂತ. ಇದೇ ಒಂಥರ ಬೇರೆ, ಅಲ್ಲಿದೆ ಒಂಥರ ಇರುತ್ತೆ. ಧನ್ಯವಾದ. ಸಂಕ್ರಾಂತಿ ಅಂತ ಅಂದರೆ ಎಷ್ಟೋ ರೀತಿಯ ಆಚರಣೆಗಳು ಮಾಡ್ತಾರೆ ಅಲ್ವಾ. ನನಗಂತೂ ನಿಜವಾಗ್ಲೂ ಎಷ್ಟೊಂದು ರೀತಿಯಲ್ಲಿ ಗೊತ್ತೇ ಇರಲಿಲ್ಲ. ಸಂಕ್ರಾಂತಿ ಅಂದರೆ ಎಳ್ಳು ಬೆಲ್ಲ ಹಾಗೆ ಕಬ್ಬನ್ನು ಹಂಚ್ತೀವಿ, ಒಂದು ಕಡೆ ಪೊಂಗಲ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೆ. ಆದರೆ ಒಂದೊಂದು ಪ್ರಾಂತ್ಯದಲ್ಲೂ ಅವ್ರದ್ದೇ ಆದ ಒಂದು ರೀತಿ ರಿವಾಜು ನಡ್ಕೊಂಡ್ಬಂದಿದೆ ಅನ್ನೋದು ಇವರೆಲ್ಲ ಮಾತುಗಳು ಕೇಳಿ ನನಗೂ ಗೊತ್ತಾಯಿತು. ಸಂಕ್ರಾಂತಿ ಹಬ್ಬ ಅಂತಂದರೆ ರೈತರ ಹಬ್ಬ ಅಂತ ಅನ್ನೋದರಲ್ಲಿ ತಪ್ಪೇ ಇಲ್ಲ. ತಾವು ಬೆಳೆದಂತಹ ಫಸಲನ್ನು ದೇವರಿಗೆ, ಸೂರ್ಯನಿಗೆ ನೈವೇದ್ಯವಿಟ್ಟು ಮನೆ ಮಂದಿಯೆಲ್ಲ ಸೇರಿ ಹಬ್ಬ ಮಾಡೋದೇ ರೈತರು ಅಂದರೆ ನಮ್ಮ ಬೆನ್ನೆಲುಬು. ಅವರಿಲ್ಲ ಅಂದರೆ ಖಂಡಿತವಾಗ್ಲೂ ನಾವಿಲ್ಲ. ಸೊ ಈ ಒಂದು ಕಾರ್ಯಕ್ರಮದಲ್ಲಿ ರೈತರಿಗೆ ದೊಡ್ಡ ಮನಸ್ಫೂರ್ತಿಯಾಗಿ ಸಂಕ್ರಾಂತಿ ಹಬ್ಬದ, ಸುಗ್ಗಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಅಂತ ತಿಳಿಸ್ತಾ ಮುಂಚೆಯಿಂದ ಬಂದಿರುವಂತಹ ಪರಂಪರೆಯನ್ನು ಮುಂದುವರಿಸ್ಕೊಂಡು ಹೋಗೋಣ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಳ್ಳು ಬೆಲ್ಲ ಕೊಟ್ಟು ಒಳ್ಳೆ ಮಾತಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ಮತ್ತಷ್ಟು ವಿಡಿಯೋಗಳೊಂದಿಗೆ ನಿಮಗೆ ಅಂತಿಲ್ ದೆನ್ ಕೃತಿಕಾ ಸೈನಿಂಗ್ ಆಫ್. ಇಷ್ಟ ಆದರೆ ವಿಡಿಯೋಸ್ಗಳು ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಮತ್ತೊಮ್ಮೆ ಸಿಗ್ತೀನಿ. ಅಂತಿಲ್ ದೆನ್ ಕೃತಿಕಾ ಸೈನಿಂಗ್ ಆಫ್. ಬಾಯ್.